ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್. ನಿಮ್ಮ ಮನೆ ಮಗಳು ವಾಸಂತಿ. ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇವತ್ತಿನ ಬ್ಲಾಗ್ ಬಂದಂದು 8:30ಗೆ ಸ್ಟಾರ್ಟ್ ಆಯಿತು. ಅದು 8:30ಗೆ ಸ್ಕೂಲಲ್ಲಿ ಎಲ್ಲ ಫಂಕ್ಷನ್ ಇತ್ತು, ಮುಗಿಸ್ಕೊಂಡು ಸ್ಟೇಡಿಯಮ್ಗೆ ಹೋದೋ. ಸ್ಟೇಡಿಯಮಲ್ಲಂತೂ ಮಕ್ಕಳು ಸೂಪರಾಗಿ ಪರ್ಫಾರ್ಮ್ ಮಾಡ್ತಿದ್ದೋ. ನೀವು ನೋಡ್ತಾ ಇದ್ದೀರಾ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿಬಿಡಿ, ಫುಲ್ ವೀಡಿಯೋ ನೋಡಿ. ತುಂಬ ಚೆನ್ನಾಗಿದೆ ಇವತ್ತಿನ ಡೇ ನಂದು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಇನ್ನೂ ಒಂದು ಕಡೆಗೆ ಹೋದೋ. ಅದು ಏನು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ಅಲ್ಲಂತೂ ತುಂಬ ಖುಷಿ ಆಗುತ್ತೆ ನಿಮಗೆ. ಏನು ವೆರೈಟಿ ಬಂದಿತ್ತು ಅಂದರೆ ಅದನ್ನು ಅಷ್ಟು ಸೂಪರಾಗಿದ್ದು. ಆಶೀರ್ವಾದ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಈ ಒಂದು ಪಥಸಂಚಲನದಲ್ಲಿ ತುಂಬಾ ಶಿಸ್ತಿನಿಂದ ಭಾಗವಹಿಸಿದ್ದಾರೆ. ಅದೇ ರೀತಿ ಮತ್ತೊಂದು ಪ್ರತಿಷ್ಠಿತ ಶಾಲೆ ಇನ್ಫಂಟ್ ಜೀಸಸ್ ಕಾಟೇಜ್ ಶಾಲೆ. ಹೆಸರಿನಲ್ಲಿ ಪ್ರಗತಿ ಇರ್ತಕ್ಕಂಥ ಪ್ರಗತಿ ಶಾಲೆಯ ಪುಟಾಣಿ ಮಕ್ಕಳು ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಕ್ಷಿಣ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಾವುದೇ ಖಾಸಗಿ ಶಾಲೆಗೂ ಕೂಡ ಕಡಿಮೆ ಇಲ್ಲದಂತೆ ಸ್ಟ್ರೆಂತ್ ಅನ್ನ ಪಡೆದಿರತಕ್ಕಂಥ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಕ್ಷಿಣ. BGS ಶಾಲೆ ಶ್ರೀ ಜಗದ್ಗುರು ಶ್ರೀ ಬಾಲಗಂಗಾಧರ ಸ್ವಾಮಿ ಅವರ ಹೆಸರನ್ನ ಹೊಂದಿರತಕ್ಕಂಥ ಶಾಲೆ BGS ಶಾಲೆ. ಫಂಕ್ಷನ್ ಮುಗಿಸ್ಕೊಂಡು ಹೊರಡ್ಬೇಕಾದ್ರೆ ಗಾಡೀಲಿ ರೋಡ್ ಪಕ್ಕ ಶೋ ಪೀಸ್ಗಳನ್ನ ಮಾರ್ತಾಯಿದ್ರು. POP ಅದು ನೋಡೋಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿತ್ತು. ಸರಿ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ನೋಡೋಣ ಅಂತ ಹೋದೋ. ಬುದ್ಧ, ಆಮೇಲೆ ಕೃಷ್ಣ, ಹಸುಗಳಂತೂ ಅಟ್ರಾಕ್ಟ್ ಆಗಿ ಕಾಣ್ತಾ ಇದ್ದೋ. ಸರಿ ಅಂದ್ಬಿಟ್ಟು ನಾನೊಂದು ಬುದ್ಧ, ನಮ್ಮ ಓರ್ಗಿತಿ ಬಂದು ಒಂದು ಕೃಷ್ಣ, ಒಂದು ವಾಸ್ ತೊಗೊಂಡ್ರು ದೊಡ್ಡದ. ನಾನು ಮೀಡಿಯಮ್ ಸೈಜ್ ಬುದ್ಧ ತೊಗೊಂಡೆ. ಮತ್ತು ಹಸುಗಳಂತೂ ತುಂಬ ಚೆನ್ನಾಗಿತ್ತು. ಎಷ್ಟೇ ಕಮ್ಮಿ ಕೇಳಿದ್ರು ಕೊಡಲಿಲ್ಲ. ಸರಿ ಇನ್ನೊಂದು ಟೈಮ್ ತೊಗೊಂಡ್ರಾಯ್ತು ಅಂದ್ಬಿಟ್ಟು ನಾವಿನ್ನು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಬಸ್ ಸ್ಟ್ಯಾಂಡಿಗೆ ನಾವು ಹೊರಟು ನಮ್ಮ ಅಕ್ಕನ ಮನೆಗೆ ಹೋದೆ. ಅಲ್ಲಿ ನಮ್ಮ ಅಕ್ಕ ಚಿಕನ್ ತರಿಸಿದ್ಲು. ಮುಂಚೆನೇ ಬರ್ತೀವಿ ಸ್ಕೂಲ್ ಫಂಕ್ಷನ್ ಮುಗಿಸ್ಕೊಂಡು ಅಂತ ಹೇಳಿದ್ದೆ. ಸರಿ ಅಂದ್ಬಿಟ್ಟು ನಾನು ತುಂಬ ದಿನ ಆಗ್ಬಿಟ್ಟಿತ್ತು ಹೋಗಿ ಅಂದ್ಬಿಟ್ಟು ಅವಳು ಚಿಕನ್ ಎಲ್ಲ ತರಿಸಿ ರೆಡಿ ಮಾಡ್ತಾಯಿದ್ಲು. ನಾನು ತಿಂಡಿ ತಿನ್ಕೊಂಡು ಸ್ಕೂಲಲ್ಲೇ ತಿಂಡಿ ತಿನ್ಕೊಂಡು ಹೋಗಿದ್ದು. ಅಲ್ಲೆಲ್ಲ ಹೋಗೋಷ್ಟ್ರೊಳಗಡೆ 12 ಗಂಟೆ ಆಗಿತ್ತು. ನಮ್ಮ ಅಕ್ಕನ ಮನೆಗೆ ಹೋಗೋಷ್ಟ್ರೊಳಗಡೆ ನಾನು ಚಿಕ್ಕಮ್ಮ ಅದೇ ಊರ ಪಕ್ಕ ಇದ್ದಾರೆ, ಸ್ವಲ್ಪ 1-2 ಕಿಲೋಮೀಟ್ರು. ಸರಿ ಅಂದ್ಬಿಟ್ಟು ಅವ್ರನ್ನೂ ಬರೋಕ್ಕೆ ಹೇಳ್ದೋ. ಬಂದರು. ನನ್ನ ತಮ್ಮಂಗೆ ಹೊಟ್ಟೆ ಹಸ್ಬಿಟ್ಟಿತ್ತೇನೋ, ಸ್ವಲ್ಪ ರೈಸ್ ಇತ್ತು, ಅದಕ್ಕೇ ಅದನ್ನು ಹಾಕ್ಕೊಂಡು ಪಾಪ ಅವ್ರಿಗೆಲ್ಲ ತಿನ್ನಿಸ್ತಾ ಇದ್ದ. ನನ್ನ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳಿಗೆಲ್ಲ ನಾವು ಎಲ್ಲ ಊಟ ಮಾಡ್ಕೊಬಿಟ್ಟು ಬೇಗ. ಯಾಕೆಂದರೆ ನಾನು ಹೇಳಿದ್ನೆಲ್ಲ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಅಂದ್ಬಿಟ್ಟು ಅಲ್ಲಿ ಹೋಗೋಣ ಅಂತ. ಆದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಮ್ಮ ಅಕ್ಕ, ನಮ್ಮ ಭಾವ ಎಲ್ಲ ಲೇಟಾಗಿ ಹೋಗಿ ಅಂತ ಹೇಳಿದ್ರು. ಆದರೆ ನಾನು ವಾಪಸ್ ಊರಿಗೆ ಬರಬೇಕಾಗಿತ್ತು ಒಂದು 6 ಗಂಟೆ ಒಳಗಡೆ. ಅದಕ್ಕೆ ಅದೇ ಬಿಸಿಲಲ್ಲಿ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಆ ಬಿಸಿಲಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಬೇಗ ಊಟ ಮಾಡಿಕೊಂಡು ಹೊರಟು. ಅದು ನಮ್ಮ ಅಕ್ಕನ ಮನೆಯಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಜಸ್ಟ್ ಅಷ್ಟೇ. ಇವತ್ತು ಒಂದು ಹಸು ಜಾತ್ರೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಯಾವ ಹಸು ಜಾತ್ರೆ ಅದು, ಯಾವ ಊರು ಅನ್ನೋದು ಗೆಸ್ ಮಾಡಿ ನೀವು ಕಮೆಂಟ್ ಮೂಲಕ ತಿಳಿಸಿ ನನಗೆ ಯಾವ ಜಾಗ ಅಂತ. ಎಲ್ಲ ಮದುವೆ ಹೆಣ್ಣು ಥರ ಹಸುಗಳು ರೆಡಿಯಾಗಿ ಕರ್ಕೊಬಂದಿದ್ರು. ತುಂಬ ಕಾಸ್ಟ್ಲಿ ಹಸುಗಳೆಲ್ಲ ಅದೇ ಥರ ರೆಡಿಯಾಗಿ ಬಂದಿದ್ದು. ಮಾಮೂಲಿ ಸ್ವಲ್ಪ ಕಮ್ಮಿ ಕರುಗಳೆಲ್ಲ ಇರುತ್ತಲ್ಲ, ಅವರೆಲ್ಲ ನೀಟಾಗೆಲ್ಲ ಮೈ ತೊಳೆದು ಅರಿಶಿನ ಕುಂಕುಮ ಹಾಕ್ಕೊಂಡು ಬಂದಿದ್ರು. ಆಮೇಲೆ ಹಸುಗೆ ಏನೇನು ಐಟಮ್ ಬೇಕು ಅದನ್ನೆಲ್ಲ ಅಲ್ಲಿ ಅಂಗಡಿ ಹಾಕಿದ್ರು. ಎಲ್ಲ ಗೆಜ್ಜೆ ಇದ್ದು ಎಲ್ಲ ಗಲ್ ಅಂತಿತ್ತು. ಅದು ನೋಡೋಕ್ಕೆ ಒಂಥರ ಖುಷಿ ಆಯಿತು ಅದು. ಮತ್ತು
ನಾವು ಕೃಷಿಗೆ ಏನೇನು ಯೂಸ್ ಮಾಡ್ತೀವಿ ಅದೆಲ್ಲ ಬಂದಿತ್ತು. ಅಂಗಡಿಗಳು ಹಾಕಿದ್ರು, ಸ್ಟಾಲ್ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಅದನ್ನು. ಮತ್ತು ತುಂಬ ಕಾಸ್ಟ್ಲಿ ಹಸುಗಳು ಬಂದಿದೆ. ಇದು ನೋಡ್ತಾ ಇದ್ದೀರಲ್ಲ, ಇದೇನೋ 15 ಲಕ್ಷ ಹಸುಗಳಂತೆ. ನಾನು ಅದ್ರ ಹತ್ರ ಫೋಟೋ ಎಲ್ಲ ತೊಗೊಂಡೆ. ಅದು ಹಂಗೆ ಗುರಾಯಿಸ್ತಿತ್ತು. ನನ್ನ ಹತ್ರ ಬರ್ತಾಳೆ ಇವಳು ಅಂದ್ಬಿಟ್ಟು ಹತ್ರ ಹೋಗೋಕ್ಕಾಗಲಿಲ್ಲ. ಹಾಗೇ ಒಂದೇ ಒಂದು ಹಸುನ ಹಿಡ್ಕೊಂಡು ನನ್ನ ಮಗ ಹಿಡ್ಕೊಂಡಿದ್ದ. ಸರಿ ಅಂದ್ಬಿಟ್ಟು ನಾನು ಒಂದು ಫೋಟೋ ಎಲ್ಲ ತೊಗೊಂಡೆ. ಅಲ್ಲಿಂದ ಒಂದು ರೌಂಡ್ ಆಗ್ತು. ಅಲ್ಲಿಗೆ ನಾವು ಇನ್ನೂ ಟೈಮ್ ಇದ್ದಿದ್ರೆ ಇನ್ನೂ ತುಂಬ ಹಸು ನೋಡ್ಬೋದಾಗಿತ್ತು. ಟೈಮ್ ಇರಲಿಲ್ಲ. ಒಂದು 1 ಅವರ್ 1.5 ಅವರ್ ಎಲ್ಲ ರೌಂಡ್ ಹಾಕ್ಬಿಟ್ಟು ಅಲ್ಲಿಂದ ಕಬ್ಬಿನಲ್ಲಿ ಕುಡ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡು ಎಲ್ಲ ಒಂದೊಂದು ಗ್ಲಾಸು, ಸಿಕ್ಕಾಬಿಟ್ಟೆ ಬಿಸಿಲಿತ್ತು ಅಂದ್ಬಿಟ್ಟು ಒಂದೊಂದು ಗ್ಲಾಸು ಕಬ್ಬಿನಲ್ಲಿ ಕುಡಿದ್ಬಿಟ್ಟು ಫ್ರೆಶ್ ಆಗಿ ಹೊರಟೋ ಜಾಗದಿಂದ ಅಲ್ಲಿ ಕುರಿಗಳು ಸಹಿತ ಬಂದಿದ್ದೋ. ಒಂದು ಪೇರ್ ಹಸು ತೊಗೊಂಡ್ರೆ ಒಂದು ಕುರಿ ಫ್ರೀ ಇತ್ತು. ಬನ್ನೂರು ಕುರಿ ಅಂತೆ, ಅದು ತುಂಬ ಚೆನ್ನಾಗಿತ್ತು. ಕುರಿ ಮರಿಗಳು ಎಲ್ಲ ಬಂದಿದ್ರು. ಎಷ್ಟು ಚೆನ್ನಾಗಿ ಸಾಕಿದ್ರು ಅಂದರೆ ಅದು ನೋಡೋಕ್ಕೆ ಅಷ್ಟು ಖುಷಿ ಆಗ್ತಿತ್ತು. ಆ ಮೇವಿಲ್ಲದೆ 18 ಸಾಕೋದ, ಈ ಥರ ಒಂದು ಪೇರ್ ಸಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸಾಕೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಅವರು ಪಾಪ ತಗೊಬಂದಿರೋರು ಅಲ್ಲೇ ಎಲ್ಲ ಮಲ್ಕೊಂಡಿದ್ರು. ಆಮೇಲೆ ಅಲ್ಲಿ ಹೋಟೆಲ್ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಈ ಜಾತ್ರೆ ಯಾವುದು, ಈ ಹಸು ಜಾತ್ರೆ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಇದು ಯಾವ ಊರಲ್ಲಿ ಇದು ನಡೀತಿದೆ ಅಂದ್ಬಿಟ್ಟು. ನಿಮಗೆ ಇಷ್ಟು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋಗಳೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್